ಎಲ್ಲಿಗೆ ಹೋಗ್ತೀಯಾ? ಹಾರ್ತೀಯ ಅಲ್ಲಿಂದ? ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿವಸ ಆಯಿತು ನಾನು ಬ್ಲಾಗ್ ಮಾಡದೆ, ಯಾಕೆಂದರೆ ನನ್ನದು ಹೆಲ್ತ್ ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ಶೀತ, ತಲೆನೋವು, ಸೊಂಟ ನೋವು ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಜ್ವರನೂ ಬಂದಿತ್ತು. ಹಾಗಾಗಿ ತುಂಬ ದಿವಸದಿಂದ ನಾನು ವೀಡಿಯೋನೇ ಮಾಡಿರಲಿಲ್ಲ. ಶಾರ್ಟ್ ವೀಡಿಯೋ ಮಾಡಿದ್ದನ್ನು ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಹಾಗೆ ಇವತ್ತು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ನನ್ನದು ಸ್ವರ ಕೂಡ ಸ್ವಲ್ಪ ಕ್ಲಿಯರ್ ಆಗಿದೆ. ಮೊನ್ನೆ ಎಲ್ಲ ಸ್ವರ ಕೂಡ ಚೇಂಜ್ ಆಗಿತ್ತು, ಅಷ್ಟು ಜೋರು ಶೀತ ತಲೆನೋವಾಗಿತ್ತು. ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಒಂದು ಸಿಂಪಲ್ ಆದ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅನ್ನ ಮಾಡಲಿಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು. ಅನ್ನ ಬೇಯ್ತಾ ಇದೆ. ಹಾಗೆಯೇ ಮಾರ್ಕೆಟಿಗೆ ಹೋಗಿ ಮೀನು ಕೂಡ ಇಟ್ಕೊಂಡು ಬಂದೆ. ಮಸಾಲವನ್ನು ಗ್ರೈಂಡ್ ಮಾಡಿ ಆಗಿದೆ. ಇನ್ನು ಬೇಗನೆ ಮೀನನ್ನು ಕ್ಲೀನ್ ಮಾಡಬೇಕು. ಮೀನನ್ನು ಕ್ಲೀನ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ತರಕಾರಿ ಇದೆ, ಅದನ್ನು ಕೊಯ್ದುಕೊಂಡು ಬರಬೇಕು. ಜೋರು ಬಿಸಿಲಿದೆ, ಯಾಕೆಂದರೆ ನಿನ್ನೆ ಜೋರು ಮಳೆ ಬಂದಿತ್ತು. ಮಧ್ಯಾಹ್ನ ಮೇಲೆ ಇವತ್ತು ಕೂಡ ಮಳೆ ಇರ್ಬೋದು ಅಂತ ಅಂದ್ಕೊಳ್ತೇನೆ, ಅಷ್ಟು ಜೋರು ಸೆಕೆ ಆಗ್ತಾ ಇದೆ. ಹಾಗೆ ಇವಾಗ ಬೆಳಿಗ್ಗೆ ಬೇಗನೆ ಹೋಗಿ ತರಕಾರಿಯನ್ನು ಕೊಯ್ದುಕೊಂಡು ಬರ್ತೇನೆ. ನೋಡಿ, ಬೆಂಡೆಕಾಯಿ ಸ್ವಲ್ಪ ಸಿಕ್ಕಿತ್ತು, ಹಾಗೆಯೇ 2 ಹೀರೆಕಾಯಿ ಕೂಡ ಸಿಕ್ಕಿತ್ತು. ಇನ್ನು ಸ್ವಲ್ಪ ತೊಂಡೆಕಾಯಿ ಕೊಯ್ಲಿಕ್ಕಿದೆ, ಅದನ್ನು ಕೂಡ ಕೊಯ್ದು ತರ್ತೇನೆ. ನೋಡಿ, ಬೆಕ್ಕು ಕೂಡ ನನ್ನ ಜೊತೆಗೆ ತೊಂಡೆಕಾಯಿ ಕೊಯ್ಲಿಕ್ಕೆ ಬಂದು ನೋಡಿ, ಚಪ್ಪರದ ಮೇಲೆ ಹತ್ತಿದೆ. ಇನ್ನೊಂದು ಹತ್ತುತ್ತಾ ಇದೆ ನೋಡಿ. ಇವಾಗ ಮೀನು ತಂದಿಟ್ಟಿದ್ದೇನೆ ಅಲ್ವಾ, ಹಾಗಾಗಿ ನನ್ನ ಜೊತೆನೇ ಬರ್ತಾ ಇದೆ ನೋಡಿ. ಇದಕ್ಕೆ ಮೇಲೆ ಹೋಗ್ಲಿಕ್ಕೆ ಅಷ್ಟು ಕೂಡುವುದಿಲ್ಲ, ಅದು ಮೇಲಿದೆ ನೋಡಿ. 2 ಕೂಡ ಆಟ ಆಡ್ತಾ ಮೇಲೆ ಹತ್ತಲಿಕ್ಕೆ ಬಂದದ್ದು. ಒಂದಕ್ಕೆ ಹತ್ತಿ ಆಯಿತು, ಇನ್ನೊಂದಕ್ಕೆ ಹತ್ತಲಿಕ್ಕೆ ಕಷ್ಟ ಆಗ್ತದೆ ನೋಡಿ. ಅಲ್ಲೇ ನಿಂತಿದೆ ನೋಡಿ. ಬಿತ್ತು, ಕೆಳಗೆ ಬಿತ್ತು. ಆಗೋದಿಲ್ವಾ ನಿನಗೆ ಆಗೋದಿಲ್ವಾ ಹತ್ತಲಿಕ್ಕೆ? ಇದು ನೋಡಿ ಪದ್ರ ಕೊಡೋದು ಮೇಲೆ ಹತ್ತಿ. ಹತ್ತಿದೆಯಲ್ವಾ, ಇಳಿ ಕೆಳಗೆ ಇಳಿಯಾ, ಕೆಳಗಿಳಿ. ನೋಡಿ ಬರೋದು ನೋಡಿ, ಚಪ್ಪರದ ಮೇಲಿಂದಲೇ ಬರೋದು ನೋಡಿ. ನೋಡಿ, ನಮ್ಮದು ಚಪ್ಪರದಲ್ಲಿ ಬಳ್ಳಿಯೆಲ್ಲ ಇವಾಗ ಸಾಯ್ತಾ ಬಂದಿದೆ ನೋಡಿ. ಒಮ್ಮೆ ಚಿಗುರ್ತದೆ, ಒಮ್ಮೆ ಸಾಯ್ತದೆ. ಎಲ್ಲಿಗೆ ಹೋಗ್ತೀಯಾ? ಹಾರ್ತೀಯ ಅಲ್ಲಿಂದ? ತೊಂಡೆಕಾಯಿ ಸಿಕ್ಕಿತ್ತು, ಹಾಗೆ ಇವತ್ತು ಹೀರೆಕಾಯಿಯನ್ನು ಪದಾರ್ಥ ಮಾಡೋದು, ಮತ್ತು ಇದೆರಡನ್ನು ಅಂಗಡಿಗೆ ಕೊಟ್ಟು ಬರ್ತೇನೆ. ಇವತ್ತು ಸೋರೆಕಾಯಿ ಕೊಯ್ಲಿಕ್ಕೆ ಸಿಗಲಿಲ್ಲ, ಹಾಗೆಯೇ ಮುಳ್ಳು ಸೌತೆ ಕೂಡ ಸಿಗಲಿಲ್ಲ. ಇವಾಗ ಇದನ್ನು ಬೇಗನೆ ಅಂಗಡಿಗೆ ಕೊಟ್ಟು ಬರ್ತೇನೆ. ತರಕಾರಿಯನ್ನು ಕೊಯ್ದಾದ್ಮೇಲೆ ಇವಾಗ 10 ಗಂಟೆ ದುಡ್ಡಿ ಕೂಡ ಮಾಡಿ ಕುಡ್ದಾಯಿತು. ಇನ್ನು ಬೇಗನೆ ಮೀನನ್ನು ಕ್ಲೀನ್ ಮಾಡಬೇಕು. ಇವತ್ತು ನಾನು ಚಿಕ್ಕ ಬಂಗುಡೆ ತಂದಿದ್ದೇನೆ, ಹಾಗೆ ಇದನ್ನು ಬೇಗನೆ ಕ್ಲೀನ್ ಮಾಡಿ ಪದಾರ್ಥ ಮಾಡ್ತೇನೆ.
ನೋಡಿ ಚಿಕ್ಕ ಬಂಗುಡೆ ಮೀನು. ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡ್ತೇನೆ. ನೋಡಿ ಬಂಗುಡೆ ಮೀನು ಸಾರು ರೆಡಿ ಆಯಿತು. ಇನ್ನೊಂದು ಪಲ್ಯ ಮಾಡಬೇಕು. ಇವಾಗ ಇದನ್ನು ಕೆಳಗಿಡ್ತೇನೆ. ಮಧ್ಯಾಹ್ನಕ್ಕೆ ಪದಾರ್ಥ ಒಂದಾಯಿತು, ಇನ್ನು ಪಲ್ಯ ಒಂದಾಗಬೇಕು. 2 ಹೀರೆಕಾಯಿ ಇವಾಗ ಬೇಗನೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ಇದರ ಎಡ್ಜಸ್ಸನ್ನು ಇದರಲ್ಲಿ ತೆಗಿಲಿಕ್ಕೆ ತುಂಬಾ ಈಸಿ ಆಗ್ತದೆ. ನೋಡಿ ಕ್ಲೀನಾಗಿ ತೆಗ್ದಾಯಿತು. ಹಾಗೆ ಎಲ್ಲವನ್ನು ತೆಗ್ದಾಯಿತು. ಇದರಿಂದ ಚಟ್ನಿ ಮಾಡ್ಬೋದು, ಆದರೆ ಇವತ್ತು ಚಟ್ನಿ ಮಾಡೋದಿಲ್ಲ. ನೋಡಿ ಅದರ ಎಡ್ಜಸ್ ಹಾಗೆ ಬೇಗನೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಹೀರೆಕಾಯಿ ಪಲ್ಯ ಬೇಯ್ತಾ ಇದೆ. ಹಾಗೆಯೇ ಮೀನಿದೆ. ಇದು ಎಂತ ಕೇವದಿ ಮೀನಂತೆ. ನನಗೆ ಗೊತ್ತಿರಲಿಲ್ಲ ಇದು ಅಷ್ಟು ಒಳ್ಳೆಯದಿಲ್ಲ ಅಂತೇಳಿ. ಅವರು ಚೆನ್ನಾಗಿದೆ ಅಂತೇಳಿ ನಾನು ಮೊನ್ನೆ ತಂದದ್ದು 1 kg. ಸ್ವಲ್ಪ ನಾನು ಪದಾರ್ಥ ಮಾಡಿದೆ, ಆದರೆ ಟೇಸ್ಟ್ ಚೆನ್ನಾಗಿದೆ ಮೀನಿದ್ದು. ಅದರಲ್ಲಿ ಮುಳ್ಳು ತುಂಬ ಜಾಸ್ತಿ. ಒಮ್ಮೆ ಮಾತ್ರ ನಾವು ಬಿಸಿ ಮಾಡಿ ತಿನ್ಬೋದು, ಮತ್ತು ಮುಳ್ಳು ಎಲ್ಲ ಬಿಡ್ತದೆ. ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಇವಾಗ ಉಳಿದ 4 ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ತೆಗೆದು ಡಿಫ್ರೋಸ್ ಮಾಡಿ ಇವಾಗ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಇವಾಗ ಬೇಗನೆ ಒಂದು ಮಸಾಲವನ್ನು ಹಾಕಿದ್ದನ್ನು ರೆಡಿ ಮಾಡ್ತೇನೆ. ನೋಡಿ ಇದಕ್ಕೆ ಅರಸಿನ ಮತ್ತು ಉಪ್ಪು ಹಾಕಿ ನಾನು ಇಟ್ಟಿದ್ದೆ, ಹಾಗಾಗಿ ಹಳದಿ ಕಲರ್ ಬಂದಿದೆ. ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಸ್ವಲ್ಪ ಅರಸಿನ, ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್, ಮೆಣಸಿನ ಹುಡಿ ಸ್ವಲ್ಪ ಜಾಸ್ತಿನೇ ಹಾಕಿದೆ, ಸ್ವಲ್ಪ ಖಾರ ಆಗಲಿ ಅಂತೇಳಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ, ಕಾರ್ನ್ಫ್ಲೋರ್, ಇದಕ್ಕೆ ಬೇಕಾಗುವಷ್ಟು ಉಪ್ಪು. ನಾನಿಲ್ಲಿ ಲಿಂಬೆ ಹುಳಿ ರಸವನ್ನು ಯೂಸ್ ಮಾಡ್ತಾ ಇದ್ದೇನೆ. ವಿನೆಗರನ್ನು ಕೂಡ ಹಾಕ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾಕೆಂದರೆ ಉಪ್ಪು ಎಲ್ಲ ಇಲ್ಲ ಇದ್ರೆ ಅಲ್ಲಲ್ಲಿ ಉಳಿತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲೇ ಮಸಾಲವನ್ನು ಮಿಕ್ಸ್ ಮಾಡಿ ಹಾಕಿದರೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಈ ಥರ ಮಾಡಿದರೆ ಉಪ್ಪು ಅಲ್ಲಲ್ಲಿ ಉಳಿತದೆ. ಹಾಗಾಗಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಇವಾಗ ಮಸಾಲವನ್ನು ಹಾಕಿ ಆಯಿತು. ಇನ್ನಿದು ಮ್ಯಾರಿನೇಟ್ ಆಗಲಿ, ಆಮೇಲೆ ಫ್ರೈ ಮಾಡೋದು. ಇವಾಗ ಮೀನಿಗೆ ಮಸಾಲ ಹಾಕಿಟ್ಟು ಅರ್ಧ ಗಂಟೆ ಆಯಿತು. ಇನ್ನಿದನ್ನು ಇವಾಗ ಫ್ರೈ ಮಾಡ್ತೇನೆ. ನಾನಿವಾಗ ಮೀನು ಫ್ರೈ ಮಾಡುವಾಗ ಒಂದು ಮುಚ್ಚಳವನ್ನು ಮುಚ್ತೇನೆ. ಮುಚ್ಚಳವನ್ನು ಮುಚ್ಚಿದರೆ ಗೋಡೆಗೆ ಎಲ್ಲ ರಟ್ಟುವುದಿಲ್ಲ, ಇಲ್ಲಾಂದರೆ ಗೋಡೆಗೆ ಫುಲ್ ರಟ್ತದೆ. ಹಾಗಾಗಿ ಮುಚ್ಚಳ ಮುಚ್ಚಿ ಇದನ್ನು ಫ್ರೈ ಮಾಡ್ತೇನೆ. ಇವಾಗ ಒಂದು ಸೈಡ್ ಫ್ರೈ ಆಯಿತು, ಟರ್ನ್ ಮಾಡಿ ಹಾಕ್ತೇನೆ. ಇವಾಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಯಿತು. ಈಗ ಇದನ್ನು ತೆಗಿತೇನೆ. ನೋಡಿ ನಂದು ಇವತ್ತಿನ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು. ಅನ್ನ, ಹೀರೆಕಾಯಿ ಪಲ್ಯ, ಮೀನು ಸಲಾಡ್ ಹಾಗೂ ಬಂಗುಡೆ ಸಾರು. ಅಡುಗೆ ಎಲ್ಲ ರೆಡಿ ಆಯಿತು. ಊಟ ಮಾಡಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ. ಹಾಗೆ ದನಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ತುಂಬಾ ಸೆಕೆ ಇದೆ. ನಿನ್ನೆ ಅಷ್ಟು ಜೋರು ಮಳೆ ಬಂದರೂ ಕೂಡ ಇವತ್ತು ತುಂಬ ಜೋರು ಸೆಕೆ ಇದೆ. ಹಾಗೆ ದನಕ್ಕೆ ಕೂಡ ತುಂಬ ಸೆಕೆ ಆಗ್ತದಲ್ವ. ಹಾಗೆ ಇವಾಗ ಬೇಗನೆ ಹೋಗಿ ನೀರು ಹಾಕಿ ಬರ್ತೇನೆ.
ಓಡು. ನೀರು ಹಾಕುವಾಗ ಎಷ್ಟು ಸೈಲೆಂಟಾಗಿ ನಿಲ್ತದೆ ನೋಡಿ, ಒಂಚೂರು ಅಲುಗಾಡೋದಿಲ್ಲ, ಅಂದರೆ ಅಷ್ಟು ಸೆಕೆ ಆಗ್ತದೆ ಅದಕ್ಕೆ. ಹಾಗಾಗಿ ಮಧ್ಯಾಹ್ನದ ಹೊತ್ತು ಯಾವಾಗಲೂ ಸ್ವಲ್ಪ ನೀರು ಹಾಕಿ ಬಿಡೋದು. ಇವತ್ತಿನ ಈ ಸಿಂಪಲ್ ಆದ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.